ನಮಸ್ಕಾರ ಸ್ನೇಹಿತರೆ. ಇವತ್ತು ನಿಮಗೊಂದು ಕೆಲವೊಂದು ಹೊಸ ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ಜಗತ್ತನ್ನು ಆಳ್ತಾ ಇರೋದು ಯಾವುದು? ತಾಂತ್ರಿಕತೆ, ಅದರಲ್ಲಿ ವಿಶೇಷವಾಗಿ ಮೊಬೈಲು. ಈ ಮೊಬೈಲನ್ನು ಆಳ್ತಾ ಇರೋದು ಯಾವುದು ಅಥವಾ ಟಿ ವಿಯನ್ನು ಆಳ್ತಾ ಇರೋದು ಯಾವುದು ಅಂತಂದರೆ, ಅದರಲ್ಲಿ ಬರುವಂಥ ಅನೇಕ ವಿಚಾರಗಳಲ್ಲಿ ಈ ಕಾರ್ಟೂನ್ ಅನ್ನೋದು ಒಂದಿದೆ. ವ್ಯಂಗ್ಯಚಿತ್ರ ಮಾಲಿಕೆಗಳು ಅಂತ ನೀವೆಲ್ಲ ನೋಡಿರ್ಬೋದು. ಅಥವಾ ನಿಮಗಿಂತ ಹೆಚ್ಚಾಗಿ ಮಕ್ಕಳುಗಳನ್ನ ಕೇಳಿದರೆ ಅವರಿಗೆ ಅವು ಬಹಳ ಸುಲಭವಾಗಿ ಮನಸ್ಸಿಗೆ ಬರ್ತವೆ, ಅರ್ಥ ಆಗ್ತವೆ. ಅವುಗಳಷ್ಟು ಅವು ಮೋಹಕ್ಕೆ ಒಳಗಾಗೋಗಿವೆ. ಈ ವ್ಯಂಗ್ಯಚಿತ್ರಗಳು ಈ ಮಕ್ಕಳನ್ನ ಆಳ್ವಿಕೆ ಮಾಡೋದ್ರ ಮೊದಲು, ಅವ್ರನ್ನ ತಮ್ಮಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ಮೊದಲು ಎಲ್ಲೆಲ್ಲಿ ಯಾವ್ಯಾವ ರೂಪಗಳಲ್ಲಿ ಅವು ತಮ್ಮ ಪ್ರಾಬಲ್ಯವನ್ನು ಪ್ರಾರಂಭ ಮಾಡಿದವು ಅನ್ನುವಂಥದ್ದು ಬಹಳ ಕುತೂಹಲಕರವಾಗಿರುವಂತಹ ವಿಷಯ. ಇಲ್ಲಿ ನೋಡಿ, ಈ ವ್ಯಂಗ್ಯಚಿತ್ರಗಳ ಲೋಕದಲ್ಲಿ ನಿರ್ಜೀವ ವಸ್ತುಗಳು ಪಾತ್ರಗಳಾಗಿವೆ, ಜೀವಂತ ವ್ಯಕ್ತಿಗಳು ಪಾತ್ರಗಳಾಗಿವೆ. ಆಮೇಲೆ ಒಂದು ವ್ಯಂಗ್ಯಚಿತ್ರಕ್ಕೋಸ್ಕರವಾಗಿ ಪತ್ರಿಕೆಗಳ ಮೂಲಕ ದೊಡ್ಡ ಪೈಪೋಟಿನೇ ನಡೆದಿದೆ. ಇದು ಬಹಳ ಕುತೂಹಲ. ಈ ಕ್ಷೇತ್ರದ ಒಳಗಡೆ ಹೋದಾಗಲೇ ನಮ್ಮಂಥವ್ರಿಗೂ ಅರ್ಥ ಆಗೋದು, ಈಗ ಬಹುಶಃ ನಿಮಗೂ ಅದು ಅರ್ಥ ಆಗ್ತಾ ಇರುವಂಥದ್ದು ಅಂತ ಅನೇಕ ವಿಷಯಗಳನ್ನು ನಿಮಗೆ ಇವತ್ತು ನಮ್ಮ ಸಂಚಿಕೆಗಳಲ್ಲಿ ಹೇಳ್ತೀವಿ. ದಯಮಾಡಿ ಕೇಳಿ. ಕಾರ್ಟೂನ್ ಅನ್ನುವಂಥದ್ದು ಇಟಾಲಿಯನ್ ಶಬ್ದ. ಕಾರ್ಟೋನ್ ಅಂದರೆ ದಪ್ಪ ಶಬ್ದ. ಈ ಪ್ಯಾಕಿಂಗಿಗೆಲ್ಲ ಬಳಕೆ ಮಾಡ್ತೀವಲ್ಲ, ಆ ಥರ ದಪ್ಪ ಒಂದು ಕಾಗದಕ್ಕೆ ಕಾರ್ಟನ್ ಅಂತೇಳಿ ಕರೀತಾನೆ. ಆ ಕಾರ್ಟನ್ ಅನ್ನುವಂಥದ್ದೇ ಇದರಲ್ಲಿ ಕಾರ್ಟೂನ್ ಆಗಿ ಬಳಕೆಯಾಗಿದೆ. ಇದು ನಮಗೆ ಗೊತ್ತಾಗಬೇಕಾಗಿರುವಂಥ ಒಂದು ಸಾಮಾನ್ಯ ಸಂಗತಿ. ಕಾರ್ಟನ್ ಅನ್ನುವಂಥ ಶಬ್ದ ಕಾರ್ಟೂನ್ ಆಯಿತು, ನಮ್ಮಲ್ಲಿ ಕಾರ್ಟೂನ್ ಆಗಿ ಬಳಕೆ ಆಗ್ತಾ ಇದೆ ಅಂತ ಒಂದು ಗೊತ್ತಾಯ್ತು ನಿಮಗೆ. ಆದರೆ ಈ ವ್ಯಕ್ತಿಗಳು ಅಥವಾ ಕಲಾವಿದರು ಈ ಕಾರ್ಟೂನ್ಗಳನ್ನ ಮೊದಲು ಬರೀಲಿಕ್ಕೆ ಶುರು ಮಾಡಿದ್ದು ಹೇಗೆ ಅನ್ನೋದಕ್ಕೂ ಒಂದಿಷ್ಟು ಮಾಹಿತಿ ಇದೆ. ಅದೇನು ಅಂದರೆ, ದೊಡ್ಡ ದೊಡ್ಡ ಕಲಾವಿದರು ಹಾಳೆಗಳ ಮೇಲೆ ಅಥವಾ ಗೋಡೆ ಇದರ ಮೇಲೆ ಸ್ಕೆಚಸ್ಗಳನ್ನು ಮಾಡ್ಕೊತಾ ಇದ್ರು. ಅಂದರೆ ಸ್ಥೂಲವಾದಂಥ ಒಂದು ಚಿತ್ರಗಳು. ಆ ಸ್ಥೂಲವಾದ ಚಿತ್ರದಲ್ಲಿ ಏನಿರ್ತದೆ, ಆಕಾರ ಇರ್ತದೆ, ಆದರೆ ಎಲ್ಲ ನಿರ್ದಿಷ್ಟವಾಗಿ ಭಾಳ ಲೆಕ್ಕಕ್ಕೆ ಅನುಗುಣವಾಗಿಯೇ ಕೈ, ಬಾಯಿ, ಮೂಗು ಇದೆಲ್ಲ ಇರಬೇಕು ಅಂತ ಏನಿಲ್ಲ, ಅಂದಾಜಿನಲ್ಲಿ ಇರುತ್ತೆ. ಆ ಒಂದು ಪ್ರಭೇದನೇ ಮುಂದೆ ವ್ಯಂಗ್ಯಚಿತ್ರಗಳಿಗೆ ಕಾರಣ ಆಯಿತು ಅಂತ ಹೇಳಿ ಅನೇಕರು ಹೇಳಿದ್ದಾರೆ. ನಮಗೆ RM ಹಡಪದ್ದು ಮಾಸ್ಟ್ರು ಕ್ಲಾಸ್ನಲ್ಲಿ ಹೇಳಿದ್ದು ನನಗಿನ್ನೂ ಚೆನ್ನಾಗಿ ಇದೆ. ಸ್ಕೆಚಸ್ಗಳನ್ನ ಮಾಡ್ಕೊಳ್ತಾ ಇದ್ರಲ್ಲ, ಅವೇ ಮುಂದೆ ಒಂದು ಪ್ರಭೇದವಾಗಿ ವ್ಯಂಗ್ಯಚಿತ್ರವಾಗಿ ಬೆಳೀಲಿಕ್ಕೆ ಕಾರಣ ಆಯಿತು ಅಂತ. ಅದೊಂದು ಮಾತು ನಿಮಗೆ. ಎಲ್ಲೋ ಮೀಡಿಯಾ ಅಥವಾ ಎಲ್ಲೋ ಜರ್ನಲಿಸಮ್ ಅನ್ನುವಂಥ ಒಂದು ಶಬ್ದ ಇದೆ. ಈ ಎಲ್ಲೋ ಜರ್ನಲಿಸಮನ್ನು ನಾವು ಕನ್ನಡದಲ್ಲಿ ಪೀತಪತ್ರಿಕೆ ಅಂತ ಹೇಳಿ ಕರಿತೀವಿ, ಅಥವಾ ಹಳದಿ ಪತ್ರಿಕೆ ಅಂತ ಹೇಳಿ ಕರಿತೀವಿ. ವಾಸ್ತವವಾಗಿ ಪ್ರಧಾನವಾದಂಥ ಪತ್ರಿಕೋದ್ಯಮ ಇದೆಯಲ್ಲ, ಪ್ರಸಿದ್ಧ ಪತ್ರಿಕೆಗಳಿವೆಯಲ್ಲ, ಅವುಗಳ ನಡುವೆ ಈ ಎಲ್ಲೋ ಪತ್ರಿಕೋದ್ಯಮಕ್ಕೆ ಅಂತಹ ಗೌರವ ಏನಿಲ್ಲ. ಈ ಎಲ್ಲೋ ಪತ್ರಿಕೋದ್ಯಮದ ಮುಖ್ಯವಾದ ಉದ್ದೇಶ ಏನಂದರೆ, ಸಾಮಾನ್ಯವಾದ ವಿಚಾರವನ್ನು ಬಹಳ ದೊಡ್ಡದು ಅಂತ ಹೇಳೋದು, ಅಥವಾ ಬಹಳ ವ್ಯಂಗ್ಯವಾಗಿ ಅಥವಾ ತಮಾಷೆವಾಗಿ ಅಥವಾ ಅಶ್ಲೀಲವಾಗಿ, ಅಥವಾ ಓದಿದವನು ಅದನ್ನು ಭಾಳ ಮನಸ್ಸಿಗೆ ಹಚ್ಕೊಂಡು ಉದ್ರೇಕ ಆಗಬೇಕು, ಅಥವಾ ಅದೇನಿದೆ ಪತ್ರಿಕೆಯಲ್ಲಿ ಪೂರ್ತಿ ಓದಲೇ ಬಿಡಬೇಕು ಅಂತ ಹಣ ಕೊಟ್ಟು ಕೊಂಡ್ಕೊಳ್ಬೇಕು. ಆ ರೀತಿಯ ಹೆಡ್ಲೈನ್ಸು, ಶೀರ್ಷಿಕೆಗಳನ್ನ ಕೊಡುವಂಥದ್ದು, ಚಿತ್ರಗಳನ್ನು ಹಾಕುವಂಥದ್ದು. ನಿಮಗೆ ಗೊತ್ತೇ, ನಾಳೆ ನೋಡಿ, ನಾಳೆಯ ಸಂಚಿಕೆಯಲ್ಲಿ ನೋಡಿ ಅಂತ ಹೇಳೋದು. ಇದೆಲ್ಲ ಏನು ಅಂತಂದರೆ, ಜನಗಳನ್ನ ಆಕರ್ಷಣೆ ಮಾಡಿ ದುಡ್ಡು ಮಾಡುವಂಥದ್ದು. ಸಣ್ಣ ವಿಚಾರವನ್ನು ದೊಡ್ಡದಾಗಿ ಕೊಟ್ಟು ಅಥವಾ ವ್ಯಕ್ತಿತ್ವಕ್ಕೆ ಹೂನು ಬರುವಂಥ ರೀತಿಯಲ್ಲಿ ಹೇಳಿ, ಆಮೇಲೆ ಇಲ್ಲ ನಮಗೆ ಬಂದಂಥ ಒಂದು ಸುದ್ದಿ ಅದು ಅಷ್ಟೇ, ಅದಕ್ಕೆ ವಿಷಾದಿಸ್ತೀವಿ ಅಂತ ಬೇಕಾದರೆ ಹೇಳಿಬಿಟ್ಟು ಕೈ ತೊಳ್ಕೊಳ್ಳುವಂಥ ಪ್ರಯತ್ನ ಮಾಡೋದು. ಆದರೆ ಅಷ್ಟರೊಳಗಾಗಿ ಇವನು ಸಾವಿರಾರು ಪತ್ರಿಕೆಗಳನ್ನು ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ತಗೊಳ್ತಾನಲ್ಲ, ಅದು ಒಂದು ಹಣ ಮಾಡುವಂಥ ಒಂದು ದಂಧೆ. ಇದು ಹೇಗೆ ಬಂತಪ್ಪ, ಈ ಎಲ್ಲೋ ಅನ್ನೋದು ಎಲ್ಲಿಂದ ಹುಟ್ಕೊಂತು ಅನ್ನೋದಕ್ಕೂ ಒಂದು ಹಿನ್ನೆಲೆ ಇದೆ, ಒಂದು ಚರಿತ್ರೆ ಇದೆ. ಅದನ್ನು ನಿಮಗೆ ಹೇಳ್ತೀನಿ.
ಈ 1890ರ ದಶಕ ಅಮೇರಿಕದಲ್ಲಿ ನ್ಯೂಯಾರ್ಕ್ ನಗರ ನಿಮಗೆ ಗೊತ್ತಿದೆ. ಅಲ್ಲಿ ಜೋಸೆಫ್ ಪುಲಿಟ್ಜರ್ ಅಂತ, ಈ ಪುಲಿಟ್ಜರ್ ಪ್ರಶಸ್ತಿ ಅಂತ ಪತ್ರಿಕೋದ್ಯಮದಲ್ಲಿ ಕೊಡ್ತಾರಲ್ಲ, ಬಹಳ ಪ್ರಸಿದ್ಧವಾದಂಥ ಒಂದು ಪುರಸ್ಕಾರ ಅದು. ಪತ್ರಿಕೋದ್ಯಮದಲ್ಲಿ ಅದನ್ನು ಪಡೆದವನು ಮಹಾನ್ ದೊಡ್ಡ ಸಾಧಕ ಅನ್ನುವಂಥ ಒಂದು ಅರ್ಥ ಇದೆ. ಆ ಪುಲಿಟ್ಜರ್, ಜೋಸೆಫ್ ಪುಲಿಟ್ಜರ್ ಮತ್ತು ವಿಲಿಯಂ ರ್ಯಾಂಡಾಲ್ಫ್ ಅಂತೇಳಿ, ರ್ಯಾಂಡಾಲ್ಫ್ ಹರ್ಟ್ಸ್ ಅಂತ, ಈ ಎರಡು ಪತ್ರಿಕೆಗಳು, ಈ ಜೋಸೆಫ್ ಪುಲಿಟ್ಜರ್ಜು ನ್ಯೂಯಾರ್ಕ್ ವರ್ಲ್ಡ್ ಅಂತೇಳಿ ಮತ್ತು ವಿಲಿಯಂ ರಾನಾಲ್ಡ್ ಹರ್ಟ್ಸ್ದು ನ್ಯೂಯಾರ್ಕ್ ಜರ್ನಲ್ ಅಂತ, ಈ ಎರಡು ಪತ್ರಿಕೆಗಳು, ಈ ಪತ್ರಿಕೆಯ ಮಾಲೀಕರ ನಡುವೆ ತಮ್ಮ ಪತ್ರಿಕೆಯನ್ನು ಪ್ರಚಾರ ಮಾಡಿಕೊಳ್ಳುವಂಥ ಒಂದು ಸ್ಪರ್ಧೆ ನಡೀತು. ಆ ಪತ್ರಿಕೆಗಿಂತ ನಾವಿನ್ನೂ ಜೋರು, ನಮ್ಮ ಪತ್ರಿಕೆಯನ್ನು ಓದಿ ಅನ್ನುವಂಥದ್ದಿದ್ದೇನೆ. ಆವಾಗ ಒಬ್ಬ ವ್ಯಂಗ್ಯಚಿತ್ರಕಾರ ರಿಚರ್ಡ್ ಔಟ್ ಕಾಲ್ಟ್ ಅನ್ನುವಂಥವನು ಒಂದು ವ್ಯಂಗ್ಯಚಿತ್ರವನ್ನು ರಚನೆ ಮಾಡ್ತಾರಂತೆ, ಹಾಂಗನ್ಸ್ ಅಲೇ ಅಂತ. ಆ ಒಂದು ಕಾರ್ಟೂನ್ಸ್ ಇದು ಸ್ಕ್ರಿಪ್ಟ್, ಆ ಪಟ್ಟಿನಲ್ಲಿ ಒಬ್ಬ ಹುಡುಗ ಹಳದಿ ಬಣ್ಣದ ಉಡುಪನ್ನು ಹಾಕ್ಕೊಂಡಿರ್ತಾನೆ. ಆ ಥರದ ಒಂದು ಚಿತ್ರವನ್ನು ಬರೆದ. ನೀವು ಆ ಚಿತ್ರವನ್ನು ನೀವು ನೋಡ್ಬೋದು. ಈಗ ನೀವು ಈ ತೆರೆಯಲ್ಲಿ ಯೆಲ್ಲೋ ಕಿಡ್ನ ಚಿತ್ರವನ್ನು ನೋಡಿದ್ದೀರಿ. ಸೂಕ್ಷ್ಮವಾಗಿ ಗಮನಿಸಿ, ಏನಿದೆ, ಒಬ್ಬ ಸರಳವಾದ ಒಬ್ಬ ಟೀನೇಜ್ ಹುಡುಗ, ಒಬ್ಬ ಬಾಲಕ, ಹೌದಲ್ವಾ? ದುಂಡಾದ ತಲೆ, ಅದು ಜುಬ್ಬ ಉದ್ದವಾಗಿದೆ, ಹೌದಲ್ವಾ? ಕೈನಲ್ಲಿ ಒಂದು ಏನೋ ವೈನ್ ಲೋಟ ಇಟ್ಕೊಂಡಿದ್ದಾನೆ. ಒಟ್ಟು ಒಂದು ವ್ಯಂಗ್ಯ ಚಿತ್ರ. ಹಳದಿ ಬಣ್ಣದ ಉಡುಪನ್ನು ಹಾಕ್ಕೊಂಡಿರುವಂಥ ಹುಡುಗವನ್ನು ನೀವೀಗ ಈ ನಮ್ಮ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಇವನನ್ನು ಯೆಲ್ಲೋ ಕಿಡ್ ಅಂತೇಳಿ ಅವನು ಕರೀತಾನೆ. ಈ ಯೆಲ್ಲೋ ಕಿಡ್ಡು ಈ ಚಿತ್ರ ಭಾಳ ಜನಪ್ರಿಯ ಆಗೋಯ್ತದಂತೆ. ಅವನ ಚಿತ್ರ, ಅವನ ಬಣ್ಣ, ಅವನ ಆಕಾರ ಅಂತ. ಆವಾಗ ಈ ಎರಡೂ ಪತ್ರಿಕೆಗಳೇನು ಮಾಡ್ತವೆ ಅಂದರೆ, ಈ ಚಿತ್ರವನ್ನು ನಾವು ಹಾಕ್ಕೊತೀವಿ ಅಂತ ಹೇಳ್ಬಿಟ್ಟು ಪೈಪೋಟಿಗೆ ಬೀಳ್ತಾರೆ. ಆವಾಗ ಏನು ಮಾಡ್ತಾರೆ ಅಂತಂದರೆ, ಅವರು ಅತಿ ಈ ರಂಜನೀಯವಾದಂಥ ಸುದ್ದಿಗಳನ್ನು, ಆಕರ್ಷಕವಾದಂಥ ಶೀರ್ಷಿಕೆಗಳನ್ನು, ವರದಿಗಳನ್ನು ತಮ್ಮ ಪತ್ರಿಕೆಯಲ್ಲಿ ಕೊಡಲಿಕ್ಕೂ ಜಾಸ್ತಿ ಮಾಡ್ತಾರಂತೆ. ಅದಕ್ಕೆ ಈ ಬೇರೆ ಸಾಂಪ್ರದಾಯಿಕ ರೀತಿಯ ಪತ್ರಿಕಾ ಓದುಗರು ಮತ್ತು ಮಾಲೀಕರು ಇರ್ತಾರಲ್ಲ, ಅವರೇನು ಮಾಡ್ತಾರೆ ಅಂತಂದರೆ, ಇವರು ಈ ರೀತಿ ಅಡ್ಡದಾರಿ ಹಿಡಿದಿದ್ದರಿಂದ ಇದನ್ನು ಯೆಲ್ಲೋ ಕಿಡ್ ಜರ್ನಲ್ ಅಂತೇಳಿ ಟೀಕೆ ಮಾಡ್ತಾರೆ. ಯೆಲ್ಲೋ ಕಿಡ್ ಜರ್ನಲ್ ಅಂದರೆ ಯೆಲ್ಲೋ ಕಿಡ್ ಹುಡುಗನನ್ನು ಮುಂದೆ ಇಟ್ಕೊಂಡು ತಮ್ಮ ವ್ಯಾಪಾರವನ್ನು ಮಾಡಿಕೊಳ್ತಾ ಇರುವಂಥ ಹುನ್ನಾರಿಗಳು ಇವರು ಅನ್ನುವಂಥ ರೀತಿಯಲ್ಲಿ. ಆಮೇಲೆ ಅದೇ ಶಬ್ದ ಮುಂದೆ ಏನಾಯಿತು, ಯೆಲ್ಲೋ ಜರ್ನಲಿಸಮ್ ಅಂತ ಆಯಿತು. ಯೆಲ್ಲೋ ಕಿಡ್ ಹೋಯಿತು, ಯೆಲ್ಲೋ ಜರ್ನಲಿಸಮ್ ಆಯಿತು. ಆದರೆ ಆ ಚಿತ್ರ ಹುಡುಗಂತು ಹಾಗೇನೆ ಉಳ್ಕೊಂತು. ಒಟ್ಟು ಸಣ್ಣ ಒಂದು ಸುದ್ದಿಯನ್ನು ಅತಿಯಾದಿ ವಿಜೃಂಭಿಸಿ ರಂಜನೀಯ ಮಾಡಿ ಹೇಳುವಂಥ ಒಂದು ಸುದ್ದಿ.